ಚಿಕ್ಕಮಗಳೂರಿನಲ್ಲಿ ಸಿನಿಮಾ ಕಥೆಯನ್ನೇ ಮೀರಿಸುವಂತಹ ಒಂದು ಕುಟುಂಬ ಕಲಹದ ಘಟನೆ ಬೆಳಕಿಗೆ ಬಂದಿದೆ. ತನ್ನ ಮಗಳ ಮೇಲಿನ ಪ್ರೀತಿಯಿಂದ ಆಕೆಗೆ ಸ್ವಲ್ಪ ಆಸ್ತಿ ನೀಡಿದ್ದ ತಂದೆಯೊಬ್ಬರು ಇದೀಗ ಸ್ವಂತ ಮಕ್ಕಳಿಂದಲೇ ಜೀವ ಭಯ ಎದುರಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹೊಸ ಸಿದ್ದರಹಳ್ಳಿ ಗ್ರಾಮದ ನಿವಾಸಿ ಮಂಜಪ್ಪ ಎಂಬುವರು ತಮ್ಮ ಇಬ್ಬರು ಗಂಡು ಮಕ್ಕಳ ಜೊತೆಗೆ ಮಗಳು ರೇಖಾಗೂ ಆಸ್ತಿಯಲ್ಲಿ ಪಾಲು ನೀಡಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿದ್ದ ಮಗಳ ಬದುಕಿಗೆ ನೆರವಾಗುವ ಉದ್ದೇಶದಿಂದ ಜಮೀನಿನ ಒಂದು ಭಾಗವನ್ನು ನೀಡಿರುವುದಾಗಿ ತಿಳಿದು ಬಂದಿದೆ. ಆದರೆ ಇದೇ ವಿಚಾರ ಇದೀಗ ಕುಟುಂಬದಲ್ಲಿ ದೊಡ್ಡ ಕಲಹಕ್ಕೆ ಕಾರಣವಾಗಿದೆ. ಮಗಳಿಗೆ ಆಸ್ತಿ ನೀಡಿರುವುದಾಗಿ ಅಸಮಾಧಾನಗೊಂಡ ಇಬ್ಬರು ಗಂಡು ಮಕ್ಕಳು ತಂದೆ ಹಾಗೂ ತಂಗಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ತಂದೆಯನ್ನ ಹುಡುಕಿ ಹಲ್ಲೆ ನಡೆಸಲು ಯತ್ನಿಸುತ್ತಿದ್ದಾರೆ. ಪರಿಸ್ಥಿತಿ ಗಂಭೀರವಾಗಿರುವ ಕಾರಣ ಕಳೆದ 15 ದಿನಗಳಿಂದ ತಂದೆ ಮಂಜಪ್ಪ ಹಾಗೂ ಮಗಳು ರೇಖಾ ಊರೂರು ಅಲೆದಾಡುತ್ತಿದ್ದು ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ತಮ್ಮದೇ ಮನೆ ಮಠವನ್ನು ಬಿಟ್ಟು ನಿಗೂಢ ಸ್ಥಳದಲ್ಲಿ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಕಡೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ರೇಖಾ ಮನೆ ಬಳಿ ತೆರಳಿ ಅಣ್ಣಂದಿರು ಗಲಾಟೆ ನಡೆಸಿರುವ ಆರೋಪವೂ ಕೇಳಿ ಬಂದಿದೆ. ಈ ಬೆಳವಣಿಗೆಗಳಿಂದ ತಂದೆ ಮಗಳು ತೀವ್ರ ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ಜೀವ ಭಯದ ಹಿನ್ನೆಲೆಯಲ್ಲಿ ಮಂಜಪ್ಪ ಅವರು ಸಕ್ಕರಾಯಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದಾರೆ. ಆದರೂ ತಮ್ಮ ಸಂಕಷ್ಟಕ್ಕೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿದ್ದಾರೆ. ಒಟ್ಟಾರೆ ಹೆತ್ತ ಮಗಳ ಭವಿಷ್ಯಕ್ಕಾಗಿ ಆಸ್ತಿ ನೀಡಿದ ತಂದೆಯೊಬ್ಬರು ಇದೀಗ ಸ್ವಂತ ಮಕ್ಕಳಿಂದಲೇ ಜೀವ ಭಯ ಎದುರಿಸುತ್ತಿರುವ ಈ ಘಟನೆ ಕುಟುಂಬ ಸಂಬಂಧಗಳ ಮೌಲ್ಯಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಕ್ಕರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸರ್, ಒಂದು 7-8 ಎಕರೆ ಆಸ್ತಿ ಇದೆ, ಜಮೀನಿದೆ. ದರ್ಕಾಸಿನ ಜಮೀನು, ಬಗರ್ಕುಂ ಜಮೀನು. ಅದರಲ್ಲಿ ಅವರಿಗೆ ಅದರಲ್ಲೊಂದು 3 ಎಕರೆ ತೋಟ ಮಾಡಿದ್ದೀನಿ, ಅಡಿಕೆ ತೋಟ ಮಾಡಿದ್ದೀನಿ. ಮತ್ತು ಖಾಲಿ ಜಮೀನು ಒಂದು ಫ್ರೀ ಒಂದು 2-3 ಎಕರೆ ಇದೆ. ಒಂದು 4 ಬೋರ್ ಇದೆ, ಮತ್ತೊಂದು TC ಇದೆ. ಅದನ್ನೆಲ್ಲ ಪೂರ್ತಿ ಅವರಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಸರ್. ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ. ಗಂಡನ ಮನೇಲಿ ಏನೂ ಇಲ್ಲ, ಯಾವ ಆಸ್ತಿ ಅಡು ಎಂಥದ್ದು ಇಲ್ಲ ಸರ್. ಅವಳು ಬಂದು ಈಗ ಅಂತರ್ಪಿಸಾತಿ ಆಗ್ಬಿಟ್ಟಿದ್ದಾಳೆ, ಬೀದಿ ಬಿದ್ದುಬಿಟ್ಟಿದ್ದಾಳೆ. ಈಗ ನಾನು ಕೈ ಬಿಟ್ಟರೆ ಅವಳ ಜೀವನ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಕೈ ಬಿಟ್ಟರೆ ಅವಳು ಸಾಯ್ಲೂಬೋದು, ಬದುಕಲೂಬೋದು, ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಜೀವ ಇದ್ದಂಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಜಾಗ ಕೊಡೋಣ ಅಂತ ಒಂದು 2.5-3 ಎಕರೆ ಬರ್ಬೋದು ಸರ್. ಅದು ಮೇಲೆ ಬೇಕಿಲ್ಲದ ಜಮೀನು. ಅದು ಎಂಥದೋ ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಆಧಾರ ಇದ್ದರೆ ಅದರಲ್ಲಿ ಹೊಡ್ಕೊಂಡು ತಿನ್ಕೊಂಡು ಅವ್ಳು ಬದುಕಲಿ. 8-9 ಎಕರೆ ಇರ್ಬೋದು ಸರ್. 8-9 ಎಕರೆ ಇರ್ಬೋದು. ಖರಾಬ್ ಗಿರಾಬೆಲ್ಲ ಸೇರೋದು 10 ಎಕರೆ. ಅದು ಖರಾಬ್ ಅಂದರೆ ಆ ಕಡೆ ರೋಡ್ ಇದೆ, ಈ ಕಡೆ ರೋಡ್ ಇದೆ, ಮೂಲೆ ಮುಡುಕು ಅಂತೇಳಿ ಒಂದು 10 ಎಕರೆ ಇರ್ಬೋದು ಸರ್. ಅದರೆಲ್ಲ ಒಳ್ಳೆ ಜಮೀನು ಒಂದು 9 ಎಕರೆ ಬರ್ಬೋದು. ಅದರಲ್ಲಿ 9 ಎಕರೆಯಲ್ಲಿ ಅವ್ರಿಗೆ ಒಳ್ಳೆ ಜಮೀನೆಲ್ಲ ತೋಟ ತುಡಿಕೆ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಗಂಡು ಮಕ್ಕಳಿಗೆ ಕೊಟ್ಟಿದ್ದೀನಿ. ನನಗೆ 2 ಜನ ಗಂಡು ಮಕ್ಕಳು ಸರ್, ಅವ್ರಿಗೆ ಕೊಟ್ಟಿದ್ದೀನಿ. ಇನ್ನು ಬೇಕಿಲ್ಲದ ಜಮೀನು ಇವಳು ಕಣ್ಣೀರು ಹಾಕ್ಕೊಂಡು ನಾನು ಈಗ ಹಾಕ್ತೀನಿ, ಆಗ ಹಾಕ್ತೀನಿ, ನಾನು ಬದುಕಲ್ಲ, ನಾನು ಸಾಯ್ತೀನಿ, ನನ್ನ ಗಂಡನ ಮನೇಲೂ ಏನಿಲ್ಲ, ಎಂಥದ್ದು ಇಲ್ಲ, ನಾನು ಏನು ಮಾಡೋಣ, ಇಂಥ ಸ್ಥಿತಿ ಆದ್ನಲ್ಲ ಅಂತೇಳಿ ಕಣ್ಣೀರು ಹಾಕ್ತಾಳೆ ಸರ್. ನಾನೇನು ಮಾಡಿದ್ದೀನಿ, ಆಯ್ತು ಕಣವ ನಿನಗೊಂದು ಸ್ವಲ್ಪ ಕೊಡ್ತೀನಿ ಅಂಥೇಳಿ ಬೇಕಿಲ್ಲದ ಜಮೀನು ಕೊಟ್ಟಿದ್ದೀನಿ. ಅವಳಿಗೆ ಬೇಕಿಲ್ಲ ಸರ್, ಅದೇನು ಅಡಿಕೆ ಇಲ್ಲ, ಏನೂ ಇಲ್ಲ, ಎಂಥದ್ದು ಒಂದು ಕಲ್ಚಿಟ್ರು. ಈಗ ಅದಕ್ಕೆ ಏನು ಮಾಡಿದ್ರು? ಅದನ್ನು ಯಾಕೆ ಕೊಟ್ಟೆ ನೀನು? ಅಷ್ಟು ಜಮೀನು ಕೊಡಲ್ಲ ನೀನು ಯಾಕೆ ಕೊಡೋಕ್ಕೆ? ನಾನು ಸಂಪಾದನೆ ಮಾಡಿರೋದು. ನೀನು ಕೊಲೆ ಮಾಡ್ತೀನಿ, ನೀನು ಕಡಿತೀನಿ, ಹೊಡಿತೀನಿ. ನಾನು ಇವತ್ತು 15 ದಿವಸ ಆಯ್ತಾರು ಊರು ಬಿಟ್ಟಿದ್ದೀನಿ, ಮನೆಗೆ ಹೋಗಿ ಬಿಡಲ್ಲ. ಮನೆ ಎಲ್ಲ ನನ್ನ ಹೆಸ್ರಿಗೆ ಇದೆ, ಎಲ್ಲ ಪೂರ್ತಿ ನನ್ನ ಹಕ್ಕುಪತ್ರ ಎಲ್ಲ ನನ್ನ ಹೆಸರೇ ಇದೆ. ಮನೆ ಒಳಗೆ ಬಂದರೆ ಕಡಿತೀನಿ, ಹೊಡಿತೀನಿ, ನೀನು ಸಿಕ್ಕು ದಾರದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದಾರೆ ಸರ್. ಭಯ ಆಗಿದೆಯಾ? ಭಯ ಹುಟ್ಟಿಸಿದ್ದಾರೆ ಸರ್. ಇಬ್ಬರು ಅವ್ರ ಕಡೆ ಬಳಗದಾರಿದ್ದಾರೆ, ಎಂತಿ ಬಳಗದವರು. ಆ ಎಂತಿ ಬಳಗದವ್ರ ಕಡೆಯೂ ಒಂದು 4 ಜನ ಕಟ್ಕೊಂಡು ಅವ್ರ ಹಿಂದೆ ಮುಂದೆ ಸುತ್ತಾ ಇದ್ದಾರೆ ಸರ್ ನನ್ನ ಹಿಡಿಯೋಕ್ಕೆ. ಕಣ್ ತಪ್ಪಿಸ್ಕೊಂಡು ಓಡಾಡ್ತಾರೆ. ನಾನು 15 ದಿವಸ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಈಗ ನಾನು ಸಕರಾಪಟ್ಟಣ ಪೊಲೀಸ್ ಸ್ಟೇಷನಾಗೂ ಇಲ್ಲಿ ನಮ್ಮ ಬಗ್ಗೆ ಏನು ಕ್ರಮ ತಗೊಂತ ಇಲ್ಲ. ಇಲ್ಲಿಗಾಲೇ 3 ಸರಿ ಹೋಗಿದ್ದೀನಿ ಸ್ಟೇಷನ್ನಿಗೆ. ಅವರು ಏನಿಲ್ಲ ರೀ, ಇದು ನಿಸನೂ ಇಲ್ಲ, ನೀವು ಇರೋವ್ರಿಗೂ ನಾವು ಕೊಡಲ್ಲ ಅಂತ ಹೇಳ್ರಿ ಅಂತಾರೆ. ಮತ್ತಿನ್ನು ನಿಮ್ಮ ಸುದ್ದಿ ಬರೋಲ್ಲ, ಹೋಗ್ರಿ, ಅವ್ರೇನು ಬರೋಲ್ಲ, ಇನ್ನು ನಿಮ್ಗೇನು ಆಗೋಲ್ಲ, ಹೋಗ್ರಿ ಅಂತಾರೆ. ಅಲ್ಲಿ ವಾರಿಗೆ ಬಂದು ಏಟ್ಗೆ ಮತ್ತು ಮನೆಗೆ ಬಂದು ಹಿಡ್ಕೊಂಡು ಹೊಡಿತಾರೆ. ಏನೋ ಸೆಕ್ಷನಲ್ಲಿ ಏನೋ ಮಾಡಿದೆ, ಸ್ಟೇಷನ್ನರ್ ಏನೋ ಮಾಡಿದ್ರು, ಎಲ್ಲಿದ್ದಾರಲ್ಲೋ ಸ್ಟೇಷನ್ನರ್ ನೋಡಿದೆನೋ, ನನ್ನ ಕೈಲಿದ್ದಾರೆ ಕಣೋ ಸ್ಟೇಷನ್ನರು ಅಂತಾರೆ ಇಬ್ಬರು. ಮತ್ತೊಬ್ಳು ನನ್ನ ಹೆಂಡ್ತಿದ್ದಾಳೆ, ಹೆಂಡ್ತಿನೂ ಆ ಕಡೆನೇ. ಈಗ ನೀವು ಊರೂರು ಅಲಿತಾ ಇದ್ದೀರಾ? ಅನ್ನ ಎಲ್ಲಿ ಬೇಕಲ್ಲ ಅಲಿತಾ ಇದ್ದೀನಿ ಸರ್. ನನಗೊಂದು ಏನೋ ಒಂದು ಟ್ಯಾಕ್ಟ್ರಿ ಇದೆ ದುಡ್ಕೊಂಡು ತಿನ್ನೋಕ್ಕೆ. ಆ ಟ್ಯಾಕ್ಟ್ರಿ ಸಿಕ್ಕಿದ್ರೆ ಆ ಟ್ಯಾಕ್ಟ್ರಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಅದನ್ನೆಲ್ಲ ಒಂದು ಕಡೆ ನಿಲ್ಸ್ಕೊಂಡಿದ್ದೀನಿ, ಅದನ್ನು ಕಿತ್ಕೊಳಕ್ಕೆ. ಈಗ ಪ್ರಾಣೇನೋ ನಾನೇ ಹೋಗಿ ಎಲ್ಲರೂ ಸಾಯ್ಬೇಕು ಅನ್ನೋ ಉದ್ದೇಶನೂ ಇದೆ ಸರ್. ಈಗ ಹಂಗೆ ನಮಗೆ ಬೇಕಾದ್ರೆ ಇಲ್ಲಿ ಯಾರು ನಮಗೆ ಸೌಕರ್ಯಗಳಿದ್ರು, ಸಾಯ್ಬೇಡಪ್ಪ
ಯಾಕೆ ಸಾಯ್ತೀಯಾ, ನಾವಿದ್ದೀವಿ, ಬಾ ಇಲ್ಲಿ ನಮ್ಮ ಹತ್ರ ಜೀವನ ಮಾಡು. ಈಗ ಮಗಳಿಗೆ ಆಸೆ ಕೊಟ್ಟಿದ್ದೆ ತಪ್ಪಾಯ್ತು. ಮಗಳಿಗೆ ಆಸ್ತಿ ಕೊಟ್ಟರೆ ತಪ್ಪಾಯಿತು. ಅದು ತಪ್ಪಾಯಿತು ಅಂದರೆ ನಾನು ಕೊಡಬಾರ್ದ ಸರ್? ಗಂಡು ಮಕ್ಳಿಗೆ ಅವ್ರಿಗೆ ತಪ್ಪಾಗಿದೆ. ಅವ್ರಿಗೆ ತಪ್ಪ ಅಂತ ಕಾಣಿಸ್ತಾ ಇದೆ. ಒಬ್ಳು ಅಕ್ಕ ತಂಗಿ ನಮ್ಮ ಕಣ್ಮುಂದೆ ಚೆನ್ನಾಗಿರಲಿ ಅನ್ನೋಂಥ ಉದ್ದೇಶ ಅವ್ರಿಗಿಲ್ಲ. ಒಟ್ಟಿಗೆ ಅವ್ರ ಹೆಂಡತಿ ಮಕ್ಕಳು ಅವ್ರು ಚೆನ್ನಾಗಿರಬೇಕು. ನನ್ನ ಮಗಳಾರು ಸಾಯಲಿ, ನಾನಾರು ಸಾಯಲಿ. ಆ ಹಳೆ ಮೈನ್ ಕೇಳಕ್ಕೆ ಹೋದರೆ ಹಳೆ ಮೈನಿಗೂ ಬೇಕಾದಂಗೆ ಮಾಡಿದ್ದಾರೆ ಸರ್. ಪಾಪ ಅವನು ಒಳ್ಳೆ ಮನುಷ್ಯ. ಆದರೂ ನಾವು ಮಾಡಿರೋ ಇದರಲ್ಲಿ ಹಳೆ ಮೈನಿಗೆ ಮೊನ್ನೆ ಫೋನಲ್ಲೆಲ್ಲ ಮಾಡಿ ಇವ್ರುಗಳು ಇಲ್ಲಿ ಬರಂಗಿಲ್ಲ, ಈ ಊರಿಗೆ ಹೆಜ್ಜೆನೇ ಇಕ್ಬಾರ್ದು, ನಾನು ಈ ಊರಿಗೆ ಬರಬಾರ್ದು ಅಂತ ಹೇಳಿ ಅಂತ ನಮ್ಮನ್ನು ಸಿಕ್ಕಾಬಟ್ಟೆ ಎಲ್ಲ ಹೊಡೆದ್ರು. ಅವತ್ತು ನಮ್ಮನ್ನು ಸೇವ್ ಮಾಡೋಕ್ಕೆ ಕೂಡ ಯಾರೂ ಇರಲಿಲ್ಲ. ಇವ್ರು ನಮ್ಮ ಅಪ್ಪವ್ರು ಬರೋತಿ ನಮ್ಮ ಅಪ್ಪನ್ನು ಹಿಡ್ಕೊಂಡು ನನ್ನ ಮುಂದೆ ಹೊಡೆದ್ರು. ಮತ್ತು ಒಂದು ಇಡೀ ನೈಟು ನಮ್ಮ ಅಪ್ಪನ ರೂಮಲ್ಲಿ ಕೂಡ್ಕೊಂಡು ಹೊಡೆದ್ರು, ಕರ್ಸೋ ಅಂತ ಹೇಳಿ. ಅದು ಫೋನ್ ರೆಕಾರ್ಡಿಂಗ್ ಎಲ್ಲ ನನ್ನ ಹತ್ರ ಇದ್ದಾವೆ. ಆಮೇಲೆ ಈಗಲೂ ಈ ಕ್ಷಣದಲ್ಲೂ ನಮ್ಮ ಮನೆ ಹತ್ರ ಹೋಗಿ, ನಾನು ಇರೋದು ಬಾಡಿಗೆ ಮನೆಯಲ್ಲಿ, ಅಲ್ಲೋಗಿ ಹುಡ್ಕಾಡ್ತಾ ಇದ್ದಾರಂತೆ. ಅಲ್ಲಿ ಓನರ್ ಫೋನ್ ಮಾಡಿದ್ರು, ನೀವು ಮನೆ ಖಾಲಿ ಮಾಡಿರಿ ಅಂತ ಹೇಳಿ ಅಂತ. ನಾನು ಸಾಯಿಸ್ತೀನಿ, ನಿಮ್ಮ ಬದುಕಂಗಿಲ್ಲ, ನಿನ್ನೂ ಬಿಡಲ್ಲ, ನಿಮ್ಮ ಅಪ್ಪನ್ನೂ ಬಿಡಲ್ಲ, ಜಮೀನಂತೂ ಕೊಡಲ್ಲ, ಈ ಊರಿಗೆ ಹೆಜ್ಜೆನೇ ಇಕ್ಕ ಕುಡ್ದು ಬರೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನಂದು ಒಂದು 60 ಗ್ರಾಮ್ಸ್ ಚಿನ್ನ, ಅದನ್ನು ಕೂಡ ನಾನೇ ಇವ್ರಿಗೆ ಸಹಾಯಕ್ಕೆ ಅಂತ ಕೊಟ್ಟಿದ್ದೆ. ಅದನ್ನು ಹೋದ ವರ್ಷ ನಾನೇ ಬಿಡಿಸಿದ್ದೆ ನಮ್ಮ ಅಮ್ಮನ್ನ ಕರ್ಕೊಂಡೋಗಿ. ಅದನ್ನು ಕೂಡ ನಾನು ಹಿಂಗೆ ಇಟ್ಟಿದ್ದಾಗ ಮುಚ್ಚಿಕ್ಕೊಂಡು ಅದು ಯಾವ ಪೊಲೀಸ್ ಹತ್ರ ಹೋಗ್ತೀಯಾ ಹೋಗು, ಎಲ್ಲಿ ಹೋಗ್ತೀಯಾ ಹೋಗು, ಅವೆಲ್ಲ ರೆಕಾರ್ಡಿಂಗ್ ಇದ್ದಾವೆ. ಬೇಕಂದರೆ ಎಲ್ಲ ಸಾಕ್ಷಿನೂ ನಾನು ಕೊಡ್ತೀನಿ. ಈ ಕ್ಷಣದಲ್ಲೂ ನಮ್ಮ ಕೈಲಿ ಆಗ್ತಾ ಇಲ್ಲ. ನಮ್ಗೆ ಹಗಲು ರಾತ್ರಿ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು. ದಯವಿಟ್ಟು ನಮಗೆ ರಕ್ಷಣೆ ಕೊಡಬೇಕು. ನಮ್ಮ ಜೀವ ಉಳಿಸ್ಕೊಳ್ಳೋದು ಹೆಂಗಪ್ಪ ಅನ್ನೋಷ್ಟು ಅನ್ಸ್ಬಿಟ್ಟಿದೆ. ನಮ್ಮಪ್ಪ ನನಗೆ ಜಮೀನು ಕೊಟ್ರೆ ನಮ್ಮ ಅಪ್ಪನ ಸಾಯಿಸ್ತೀನಿ ಅಂತ ಹೇಳಿ ಅಂತ ನಮ್ಮ ಅಪ್ಪಂಗೂ ಹಗಲು ರಾತ್ರಿ ಫೋನ್ ಮಾಡ್ತಿದ್ದಾರೆ. ನಮ್ಮ ಅಪ್ಪನೂ ಮುಚ್ಚಿಕ್ಕೊಂಡು ಆ ಊರು ಈ ಊರು ಅಂತ ಓಡಾಡ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕ್ಷಣದಲ್ಲೂ ನಮ್ಮ ಮನೆ ಹತ್ರ ಹೋಗಿ ಓನರ್ ಮೇಲೆಲ್ಲ, ನಮ್ಮ ಮನೆ ಮೇಲೆಲ್ಲ ಗಲಾಟೆ ಮಾಡ್ತಾ ಇದ್ದಾರಂತೆ. ನಾವಿಲ್ಲಿ ಇದ್ದೀವಿ.